ತಪ್ಪಿದ ಹಾದಿ. ಸುಮಾರು ರಾತ್ರಿ 9 ಗಂಟೆಯಾಗಿತ್ತು. ಕತ್ತಲಾವರಿಸಿದ ರಸ್ತೆಯಲ್ಲಿ ಸಾಗ್ತಿದ್ದ ಶೇಖರ್ ತನ್ನ ಆತ್ಮೀಯ ಸ್ನೇಹಿತ ಸುಮನ್ ಮನೆಗೆ ಬಂದ. ಸುಮನ್ ಕಚೇರಿಯ ಪ್ರಮುಖ ಕೆಲಸದ ಮೇಲೆ 3 ದಿನಗಳ ಕಾಲ ಬೇರೆ ನಗರಕ್ಕೆ ಪ್ರಯಾಣ ಬೆಳೆಸಿದ. ಆ ವಿಷಯ ಶೇಖರ್ನಿಗೆ ತಿಳಿದಿರಲಿಲ್ಲ. ಬಾಗ್ಲು ತಟ್ಟಿದಾಗ ಬಾಗ್ಲು ತೆರೆದದ್ದು ಸುಮನ್ ಪತ್ನಿ ಅನಿತಾ. "ಬಾ ಶೇಖರ್, ಒಳಗ್ ಬಾ" ಅಂತ ಮುಗುಳ್ನಗುತ್ತಾ ಕರೆದ್ಲು. "ಸುಮನ್ ಇಲ್ವಾ ಅನಿತಾ?" ಅಂತ ಶೇಖರ್ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾ ಕೇಳ್ತಾನೆ. "ಇಲ್ಲ, ಅವರು ಬಿಸ್ನೆಸ್ ಟ್ರಿಪ್ ಅಂತ ಹೋಗಿದ್ದಾರೆ. 3 ದಿನ ಬಿಟ್ಟು ಬರ್ತಾರೆ. ನೀನು ಬಂದಿದೆಯಲ್ಲ, ಇವತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗು, ನನಗೂ ಒಬ್ಳೇದು ಬೋರ್ ಆಗ್ತಿದೆ" ಅಂತ ಹೇಳ್ತಾಳೆ ಅನಿತಾ. ಶೇಖರ್ ಕೊಂಚ ಹಿಂಜರಿದ್ರೂ ಕೂಡ ಗೆಳೆಯನ ಹೆಂಡತಿಯ ಪ್ರೀತಿಯ ಆಹ್ವಾನಕ್ಕೆ ಬೇಡ ಎನ್ನಲಾಗದೆ ಒಪ್ಕೊಳ್ತಾನೆ. ಹೀಗೆ ಇಬ್ಬರು ಕೂಡ ಊಟ ಮಾಡೋಕ್ಕೆ ಕೂತ್ಕೊತಾರೆ. ಅನಿತಾ ಅಡುಗೆ ಮನೆಯಲ್ಲಿ ಊಟವನ್ನು ಸಿದ್ಧಪಡಿಸಿ ಡೈನಿಂಗ್ ಟೇಬಲ್ ಮೇಲೆ ಬಡಿಸೋಕೆ ಶುರು ಮಾಡಿದ್ಲು. ಹೀಗೆ ಇಬ್ಬರು ನಾರ್ಮಲಾಗಿ ಕುಳಿತು ಊಟ ಮಾಡ್ತಾ ಹರಟೆಯಲ್ಲಿ ಫುಲ್ಲು ಫ್ರೆಂಡ್ಸ್ ಥರ ಕ್ಲೋಸ್ ಆಗ್ತಿದ್ದಾರೆ. ಮಾತುಕತೆ ನಡುವೆ ಹಳೆಯ ನೆನಪುಗಳು, ಸಣ್ಣ ಪುಟ್ಟ ತಮಾಷೆಗಳು ಕೂಡ ಹೊರಬಂದವು. ಊಟ ಮುಗಿದ ನಂತರ ಅನಿತಾ ಡ್ರಾಯಿಂಗ್ ರೂಮ್ನಲ್ಲಿ ತಂಪು ಪಾನೀಯವನ್ನು ತಂದು ಇಡ್ತಾಳೆ. ಒಂದು ರಾತ್ರಿ ನಿಶಬ್ದತೆ, ಮಂದವಾದ ಬೆಳಕು, ಹರಟೆಯ ನಡುವೆ ಇಬ್ಬರ ಮನಸ್ಸಿನಲ್ಲಿ ನೈತಿಕತೆಯ ಗೆರೆಗಳು ಮೆಲ್ಲನೆ ಮಸುಕಾಗಕ್ಕೆ ಶುರುವಾದವು. ಅನಿತಾ ತನ್ನ ಒಂಟಿತನದ ಬೇಸರವನ್ನು ತೋಡ್ಕೊಳ್ತಿದ್ದು, ಶೇಖರ್ ಆಕೆಯ ಕಣ್ಣುಗಳಲ್ಲಿನ ಮೌನ, ಭಾವುಕತೆಯನ್ನು ಗಮನಿಸ್ತಿದ್ದ. "ನನಗೆ ಜೀವನದಲ್ಲಿ ಎಲ್ಲವೂ ಇದ್ರೂ ಕೂಡ ಒಮ್ಮೆ ತುಂಬ ಒಂಟಿ ಅನ್ನಿಸ್ತದೆ ಶೇಖರ್" ಅಂತ ಅನಿತಾ ಮೆಲ್ಲನೆ ಹೇಳಿದಾಗ ಅವಳ ಧ್ವನಿಯಲ್ಲಿದ್ದ ದೈನ್ಯತೆ ಶೇಖರ್ನ ಮನಸ್ಸನ್ನು ಕರಗಿಸ್ತು. ಆ ಕ್ಷಣದಲ್ಲಿ ಸ್ನೇಹಿತನ ನಂಬಿಕೆ, ಗೌರವನ ಬದಿಗಿಟ್ಟ ಶೇಖರ್ ಅನಿತಾಳ ಕೈ ಹಿಡಿದು, ಅನಿತಾ ಕೂಡ ಸಾಮೀಪ್ಯವನ್ನು ತಡೆಯಲಿಲ್ಲ. ಇಬ್ಬರ ನಡುವೆ ಭಾವನಾತ್ಮಕ ಸನ್ನಿವೇಶ ಸೃಷ್ಟಿಯಾಗಿ ಕ್ಷಣಿಕ ಆಕರ್ಷಣೆಗೆ ಒಳಗಾಗಿ ತಮ್ಮ ಹದ್ದುಬಸ್ತನ್ನು ಮೀರಿ ನಡೆದ್ರು. ಇಬ್ಬರ ತಪ್ಪು ಹೆಜ್ಜೆ ಇಟ್ಟಾಯ್ತು. ಮರುದಿನ ಬೆಳಗಿನ ಸೂರ್ಯನ ಕಿರಣಗಳು ಕಿಟಕಿಯಿಂದ ಒಳಬಂದಾಗ ಶೇಖರನಿಗೆ ಕಣ್ಣು ತೆರೆದಂತೆ ಎದೆಯಲ್ಲಿ ಅಪಾರವಾದ ಒಂದು ಭಾರ ಆವರಿಸ್ತು. ತನ್ನ ಜೀವನದ ಗೆಳೆಯ ಸುಮನ್ಗೆ ನಂಬಿಕೆ ದ್ರೋಹ ಮಾಡಿಬಿಟ್ನಲ್ಲ ಅನ್ನೋ ಆಲೋಚನೆ ಆತನನ್ನು ನಡುಗಿಸ್ತು. ಅನಿತಾಳ ಮುಖದಲ್ಲೂ ನಗುವಿರಲಿಲ್ಲ. ಬದಲಾಗಿ ಭವಿಷ್ಯದ ಭಯ, ಮುಜುಗರ ಎದ್ದು ಕಾಣಿಸ್ತಾ ಇತ್ತು. ಇಬ್ಬರು ಪರಸ್ಪರ ಕಣ್ಣುಗಳನ್ನು ಎದುರಿಸಲಾಗದೆ ಮೌನವಾಗಿಬಿಟ್ರು. ಮನೆಯ ಕಿಟಕಿಯಿಂದ ಬೆಳಗಿನ ಸೂರ್ಯನ ಬೆಳಕು ಮೆಲ್ಲನೆ ಕೋಣೆಯೊಳಗೆ ಚೆಲ್ತು. ಆದರೆ ಬೆಳಕು ಶೇಖರ್ ಮತ್ತು ಅನಿತಾಳ ಮನಸ್ಸಿನಲ್ಲಿದ್ದ ಕತ್ತಲೆಯನ್ನು ಹೊಡಿಸೋಕೆ ಮಾತ್ರ ಸಾಧ್ಯ ಆಗಲಿಲ್ಲ. ನಿನ್ನೆಯ ರಾತ್ರಿಯ ಮೈಮರೆತ ಕ್ಷಣಗಳು ಕೇವಲ ಒಂದು ತಾತ್ಕಾಲಿಕ ಕನಸಾಗಿರಲಿಲ್ಲ, ಇಬ್ಬರಿಗೂ ಅಳಿಸಲಾಗದ ಕಪ್ಪು ಚುಕ್ಕಿ ಆಗ್ಬಿಟ್ಟಿತ್ತು. ಕೋಣೆಯಲ್ಲಿದ್ದ ಸಣ್ಣ ನಿಶಬ್ದತೆ ಅವರ ಹೃದಯ ಬಡಿತವನ್ನು ಜೋರು ಮಾಡ್ತಿತ್ತು. ಶೇಖರ್ ಯಾವುದೇ ಮಾತುಗಳನ್ನು ಆಡದೆ, ಅನಿತಾಳ ಕಣ್ಣುಗಳನ್ನು ಎದುರಿಸೋ ಧೈರ್ಯವೂ ಇಲ್ಲದೆ, ಸದ್ದಿಲ್ಲದೆ ತನ್ನ ಬಟ್ಟೆಗಳನ್ನು ಸರಿಪಡಿಸ್ಕೊಂಡ, ತೊಟ್ಕೊಂಡ ಆ ಮನೆಯಿಂದ ಸುಮ್ಮನೆ ತನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೊರಟು ಹೋದ. ಆತ ಹೊರಟು ಹೋದರೂ ಆತನ ಮನಸ್ಸಿನಲ್ಲಿ ಮೂಡಿದ ಅಪರಾಧ ಪ್ರಜ್ಞೆ ಭಾರ ಮಾತ್ರ ಅವನನ್ನು ಹಿಂಸಿಸ್ತಿತ್ತು. ಅನಿತಾ ಸೋಫಾದ ಮೂಲೆಯಲ್ಲಿ ಕುಳಿತು ತನ್ನದೇ ಕೈಗಳನ್ನು ನೋಡ್ಕೊಳ್ತಾ ಮೌನವಾಗಿ ಕಣ್ಣೀರನ್ನು ಸುರಿಸೋಕೆ ಶುರು ಮಾಡಿದ್ಲು. ಜೀವಕ್ಕಿಂತ ಹೆಚ್ಚಾಗಿ ತನ್ನನ್ನು ನಂಬಿದ್ದಂತಹ ಗಂಡನಿಗೆ ತಾನು ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ವಲ್ಲ. ಆ ಒಂಟಿತನ ಎಂಬ ನೆಪವನ್ನು ಮುಂದೂಡಿ ತಾನು ಎಂತಹ ಪವಿತ್ರವಾದ ದಾಂಪತ್ಯದ ಬೆಸುಗೆಯನ್ನು ಹರಿದುಕೊಂಡೆ ಎಂಬ ಯೋಚನೆ ಆಕೆಯನ್ನು ಒಳಗಿನಿಂದ ಕೊಲ್ತಿತ್ತು. ಧರ್ಮ ಸಂಕಟ, ಎಂತಹ ಧರ್ಮ ಸಂಕಟ! 3 ದಿನಗಳ ನಂತರ ಸುಮನ್ ಪ್ರವಾಸ ಮುಗಿಸಿ ಮನೆಗಿಂತಿರುಗ್ದ. ಎಂದಿನಂತೆ ಮುಗುಳ್ನಗುತ್ತಾ ಅನಿತಾಗೆ ಇಷ್ಟವಾದ ವಸ್ತುಗಳನ್ನು ತಂದು ಪ್ರೀತಿಯಿಂದ ಮನೆಗೆ ಕಾಲಿಟ್ಟ. ಆದರೆ ಅನಿತಾಗೆ ತನ್ನ ಕಣ್ಣುಗಳನ್ನು ನೋಡೋಕ್ಕಾಗಲೇ ಇಲ್ಲ. ಅನಿತಾಳ ಎದೆಯಲ್ಲಿ ನರಕದ ಯಾತನೆ, ಗಂಡ ನೀಡ್ತಿದ್ದ ಕಾಳಜಿ, ಗೌರವ ಈಗ ಅವಳಿಗೆ ಮುಳ್ಳಿನ ಥರ ಅನ್ನಿಸ್ತಾ ಇದೆ. ಸತ್ಯವನ್ನು ಮುಚ್ಚಿಟ್ಟು ಆತನ ಎದುರು ನಟಿಸೋದು ದಿನದಿಂದ ದಿನಕ್ಕೆ ಆಕೆಗೆ ಅಸಾಧ್ಯವಾಯಿತು. ಸುಮನ್ನು ನಾರ್ಮಲ್ಲಾಗಿ ಫ್ರೆಂಡ್ ಅಂತ ಹೇಳಿ ಶೇಖರ್ಗೆ ಫೋನ್ ಮಾಡ್ತಿದ್ದ. ಆ ಕ್ಷಣದಲ್ಲಿ ಎಲ್ಲಿ ಸತ್ಯ ಗೊತ್ತಾಗ್ಬಿಡುತ್ತೋ ಅಂತ ನಡುಗು ಹೋಗ್ತಿದ್ದ. ಆತನನ್ನು ಎದುರಿಸಲಾಗದೆ ಶೇಖರ್ ಅವನಿಂದ ದೂರ ದೂರ ಓಡ್ತಿದ್ದ. ತನ್ನ ಸ್ವಾರ್ಥ, ಚಂಚಲ ಮನಸ್ಸಿನಿಂದಾಗಿ ನಂಬಿ ಮನೆಗೆ ಕರೆದ ಗೆಳೆಯನ ಬೆನ್ನಿಗೆ ಚೂರಿ ಹಾಕ್ಬಿಟ್ನಲ್ಲ ಅನ್ನೋ ಥರ ಭಯ. ಕೆಲಸದಲ್ಲಿ ಗಮನ ಮಾಡೋಕ್ಕಾಗ್ತಿಲ್ಲ, ಕಣ್ಣಿಗೆ ನಿದ್ರೆ ಬರ್ತಾ ಇಲ್ಲ, ಆತ್ಮಸಾಕ್ಷಿ ಅವನನ್ನು ನೆಮ್ಮದಿಯಾಗಿರೋಕ್ಕಂತೂ ಬಿಡ್ತಾನೇ ಇಲ್ಲ. ಆ ಸತ್ಯ ಒಂದಲ್ಲ ಒಂದು ದಿನ ಹೊರ ಬರಲೇಬೇಕಾಗಿರುವಂತಹ ಒಂದು ಪರಿಸ್ಥಿತಿ.
ಈಗ ಅವಳ ನಡವಳಿಕೆಯಲ್ಲಿ ಸ್ವಲ್ಪ ದಿಢೀರ್ ಬದಲಾವಣೆ, ಸದಾಕಾಲವಾಗಿ ಮೌನವಾಗಿರ್ತಿದ್ದನ್ನು ನೋಡಿ ಅವಳ ಕಣ್ಣೀರಾಗ್ತಿದ್ಲು. ತುಂಬ ದಿನಗಳಿಂದ ಸರಿಯಾಗಿ ಊಟ ಕೂಡ ಮಾಡ್ತಾ ಇರಲಿಲ್ಲ. ಸುಮನ್ಗೆ ತೀವ್ರ ಅನುಮಾನ ಹುಟ್ಟಿಸ್ತಿತ್ತು. ಕೊನೆಗೊಮ್ಮೆ ಮನಸ್ಸಿನ ಭಾರವನ್ನು ತಡೆಯಲಾಗದೆ, ಆತ್ಮಸಾಕ್ಷಿಯ ಚಾಟಿ ಏಟನ್ನು ತಡೆದುಕೊಳ್ಳಲಾಗದೆ ಅನಿತಾ ಗಂಡನ ಕಾಲಿಡಿದು ಅಳುತ್ತಾ ಸಂಪೂರ್ಣ ಸತ್ಯವನ್ನೇ ಬಿಚ್ಚಿಟ್ಬಿಟ್ಲು. ಅವಳು ಹೇಳಿದ ಮಾತುಗಳನ್ನು ಕೇಳಿದ ಸುಮನ್ಗೆ ಭೂಮಿ ಕುಸಿದಂಗಾಯಿತು. ತನ್ನ ಪ್ರಾಣ ಸ್ನೇಹಿತ, ತನ್ನ ಬಾಳ ಸಂಗಾತಿ ಇಬ್ಬರೂ ಸೇರಿ ತನಗೆ ಕೊಟ್ಟ ಅತಿ ದೊಡ್ಡ ದ್ರೋಹವನ್ನು ಆತನಿಗೆ ಅರಗಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಕೋಪ, ಬೇಸರ, ಹತಾಶೆ ಮುರಿದು ಬಿದ್ದ ಆತ ತಕ್ಷಣವೇ ನಿರ್ಧಾರವೊಂದನ್ನು ತೆಗೆದುಕೊಂಡೇ ಬಿಟ್ಟ. ದಾಂಪತ್ಯದಲ್ಲಿ ಯಾವುದೇ ಅರ್ಥವಿರಲಿಲ್ಲ. ಆತ ಅನಿತಾಗೆ ತಕ್ಷಣವೇ ವಿಚ್ಛೇದನ ನೀಡಿ ಕಠಿಣ ಪರಿಣಾಮ ಮತ್ತು ಆ ಒಂದು ಶಾಪವಾದ ಬದುಕು. ವಿಚ್ಛೇದನ ನಂತರ ಅನಿತಾಳ ಬದುಕು ಸಂಪೂರ್ಣವಾಗಿ ಸರ್ವನಾಶ. ಸಮಾಜದಲ್ಲಿ ಆಕೆಗೆ ಉಳಿದದ್ದು ಗೌರವ, ತಂದೆ ತಾಯಿಯರ ಪ್ರೀತಿ, ಬಂಧು ಬಳಗದ ಬೆಂಬಲ ಎಲ್ಲವೂ ಒಂದೇ ಕ್ಷಣದಲ್ಲಿ ಇಲ್ಲದಂತಾಯಿತು. ಗಂಡನ ಸ್ನೇಹಿತನ ಜೊತೆಗಿನ ಅಕ್ರಮ ಸಂಬಂಧ, ಆಪಾದನೆ ಆಕೆಯ ಹೆಸರಿಗೆ ಎಂದೆಂದಿಗೂ ಮುಳುವಾಯಿತು. ಹಾಗೆ ಜೊತೆಗೆ ತಂದೆ ತಾಯಿ ಕೂಡ ಅಷ್ಟೇ ಆಕೆಯನ್ನು ಮನೆಗೆ ಸೇರಿಸ್ಕೊಳ್ಳೋಕೆ ನಿರಾಕರಿಸಿದ್ರು. ಸಮಾಜ ಆಕೆಯನ್ನು ದ್ರೋಹಿ ಎಂಬಂತೆ ನೋಡೋಕೆ ಶುರು ಮಾಡಿತು. ಗಂಡ ನೀಡಿದ ಸುಂದರ ಮನೆ, ಗೌರವ, ಭದ್ರತೆ ಎಲ್ಲವನ್ನ ಕಳೆದುಕೊಂಡು ತಾನು ಬಯಸಿದ ಅದೇ ಒಂಟಿತನದ ಕತ್ತಲಲ್ಲಿ ಆಕೆ ಶಾಶ್ವತವಾಗಿ ನರಳಬೇಕಾಗೋಯ್ತು. ಕೇವಲ ಕ್ಷಣಿಕ ಭಾವನಾತ್ಮಕ ಆಕರ್ಷಣೆಗೆ ಬಲಿಯಾಗಿ ತನ್ನ ಜೀವನದ ಇಡೀ ನೆಮ್ಮದಿಯನ್ನೇ ಬಲಿ ಕೊಟ್ಬಿಟ್ಲು. ಒಂದು ಏನಂತಾರೆ ಅದಕ್ಕೆ, ವರ್ಷದ ಕುಳಿಗೆ ಅರ್ಶಿದ ಕುಳು ಕಳ್ಕೊಂಡ್ರು ಅನ್ನೋ ಥರ ಈ ಕಡೆ ಇವನಿಗೂ ಶೇಖರ್ ಕೂಡ ಅದೇ ರೀತಿ ಆಯಿತು. ಅವರ ಸ್ನೇಹಿತರ ಬಳಗದಲ್ಲೂ ಕೂಡ ಶೇಖರ್ನ ದ್ರೋಹ ತಿಳಿದ ತಕ್ಷಣ ಅವನನ್ನು ಜೊತೆಗೆ ಸೇರಿಸ್ಕೊಳ್ಳೋದಿರಲಿ, ಅವನನ್ನು ನೋಡೋಕ್ಕೂ ಇಷ್ಟಪಡ್ತಾ ಇರಲಿಲ್ಲ. ಆತನಿಗೆ ಅರ್ಥ ಆಗಿದ್ದ ಸತ್ಯ ಏನಂತ ಅಂದರೆ, ಮರ್ಯಾದೆಗಿಂತ ದೊಡ್ಡದು ಇನ್ನೊಂದಿಲ್ಲ ಅಂತ. ಶೇಖರನ್ನು ಎಲ್ಲರೂ ಬಹಿಷ್ಕರಿಸಿದ್ರು. ತಪ್ಪಿನ ಅಪರಾಧ ಪ್ರಜ್ಞೆಯಿಂದ ಹೊರಬರೋಕ್ಕೆ ಸಾಧ್ಯವೇ ಆಗಲಿಲ್ಲ. ಯಾರೂ ಕೂಡ ಅವನಿಗೆ ಮತ್ತೊಂದು ಚಾನ್ಸನ್ನು ಕೊಡೋಕ್ಕೆ ಇಷ್ಟಪಡಲೇ ಇಲ್ಲ. ಸಮಾಜದ ಎದುರು ತಲೆ ಎತ್ತಿ ಓಡಾಡಲಾಗದೆ ಸ್ವತಃ ಮನಸ್ಸಿನಲ್ಲೇ ಬಂದಿಯಾಗಿದ್ದ ಆತ ತನ್ನ ಜೀವನ ಪೂರ್ತಿ ಮದುವೆಯಾಗದೆ, ಯಾವುದೇ ಕುಟುಂಬ ಬಾಂಧವ್ಯವಿಲ್ಲದೆ, ಯಾವುದೇ ಒಂದು ಫಂಕ್ಷನ್ಗೂ ಅಟೆಂಡ್ ಮಾಡ್ದಂಗೆ ಏಕಾಂಗಿಯಾಗಿ ಬದುಕುವ ಶಿಕ್ಷೆಯನ್ನು ಸ್ವಯಂ ಅನುಭವಿಸಲೇಬೇಕಾಯಿತು. ಯಾಕಂದರೆ ಯಾರು ಕೊಡ್ತಾರೆ ಹೇಳಿ? ಈ ರೀತಿ ಒಂದು ಹೆಣ್ಣಿಗೆ ಮೋಸ ಮಾಡಿದ್ದಾನೆ, ಸ್ನೇಹಿತನಿಗೆ ಮೋಸ ಮಾಡಿದ್ದಾನೆ, ಯಾವುದೋ ಒಂದು ಹೆಣ್ಣಿನ ಸಂಬಂಧ ಇಟ್ಕೊಂಡಿದ್ದ ಅಂತ ಅಂದರೆ ಯಾವ ಹೆಣ್ಣು ತಾನೇ ತನ್ನ ಜೀವನವನ್ನು ಹಂಚ್ಕೊಳ್ಳಿಕ್ಕೆ ಮುಂದೆ ಬರ್ತಾಳಲ್ವ? ನೈತಿಕತೆ ಎಲ್ಲೆ ಮೀರಿ ಆಲೋಚನೆಗಳು ಎರಡು ಸುಂದರ ಬದುಕನ್ನೇ ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತೆ. ಹಾಗಾಗಿ ಯಾರೇ ಆದರೂ ಕೂಡ ತುಂಬ ತಮ್ಮ ಮನಸ್ಸಿಗೆ ಹತೋಟಿ ಇಟ್ಕೊಬೇಕು. ಇಡೀ ಪ್ರಪಂಚದಲ್ಲಿ ಯಾರಾದರೂ ಶತ್ರು, ನಿಮಗೆ ದೊಡ್ಡ ಶತ್ರು ಇದ್ದಾರೆ ಅಂದರೆ ಅದು ನಿಮ್ಮ ಮನಸ್ಸು. ನಿಮ್ಮ ಮನಸ್ಸನ್ನು ನೀವು ಹತೋಟಿಯಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನು ಅತಿ ಕೆಟ್ಟ ಸ್ಥಿತಿಗೆ ತಂದುಕೊಂಡು ಹೋಗ್ಬಿಡುತ್ತೆ. ನಿಮ್ಮ ಶತ್ರು ಬೇರೆ ಎಲ್ಲೂ ಇಲ್ಲ, ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಅದು ನಿಮ್ಮ ಮನಸ್ಸು. ನಿಮ್ಮ ಮನಸ್ಸು ನಿಮ್ಮ ಅತಿ ದೊಡ್ಡ ಶತ್ರು ಆಗಿರುತ್ತೆ. ದಯವಿಟ್ಟು ಅದನ್ನು ಎಲ್ಲೇ ಮೀರದ ಹಾಗೆ ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳಿ. ಧನ್ಯವಾದ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.